ನಿಮ್ದೇನಾದ್ರೂ ಏಜ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಕುಂತಿದ್ರೆ, ನಿಮ್ಮ ವಯಸ್ಸು 18 ವಯಸ್ಸಿನಿಂದ ಹಿಡಿದು 33 ಏಜಿನವರೆಗಡೆ ನೀವೇನಾದ್ರೂ ಇದ್ರಿಯಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ನಲ್ಲಿ ಸಿವಿಲ್ ಪೊಲೀಸ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ ನೋಡ್ಕೋಬಹುದು. 3395 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಯಾವುದೇ PUC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನಿಮ್ಮ ಹೈಟ್ SSCGD ಗೆ ಬರ್ತಾ ಇಲ್ಲಪ್ಪ ಅಂದ್ರೆ ನಿಮ್ಮ ಹೈಟ್ 168 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರಬೇಕು, ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಅರ್ಜಿ ಈಗಾಗಲೇ ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ. 8ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 8/6/2026 ಅಂತ ಹಿಡಿದು 3/7/2026 ಅರ್ಜಿಯನ್ನ ಸಲ್ಲಿಸೋಕೆ ಕಾಲಾವಕಾಶ ಇರುತ್ತೆ. ನಿಮ್ಗೆ ಸ್ಯಾಲರಿ ಬಂದ್ಬಿಟ್ಟು 37,500 ಅಂತ ಹಿಡಿದು 76,100 ಮಟನು ಕೂಡ ನಿಮ್ಗೆ ಸ್ಯಾಲರಿಯನ್ನ ಕೊಡ್ತಾರೆ. ಸೊ ಈ ಹುದ್ದೆಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡ್ಕೊಳ್ಬಹುದು. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ. SC ST ಮತ್ತು ಮಹಿಳೆಯರಿಗೆ ಅದರ ಜೊತೆಗೆ ನೋಡ್ಕೋಬಹುದು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ DD ಅನ್ನ ಫೀಸ್ ಅನ್ನ ಕಟ್ಟಲೇಬೇಕಾಗತ್ತ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ನೆಕ್ಸ್ಟ್ ನಿಮ್ದು ಏಜ್ ನಲ್ಲಿ ನೋಡ್ಕೊಡ್ರಿ 18 ವಯಸ್ಸಿನಿಂದ ಹಿಡಿದು 33 ಸಾಮಾನ್ಯ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಅದರ ಜೊತೆಗೆ SC ST ವಿದ್ಯಾರ್ಥಿಗಳಿಗೆ 35 ಏಜ್ ಮಟ್ಟ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಸ್ನೇಹಿತರೆ, ನೀವೇನಾದ್ರೂ ಈ ಪೊಲೀಸ್ ಅರ್ಜಿಗೆ ಸಿವಿಲ್ ಪೊಲೀಸ್ಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ನೋಡ್ಕೋಬಹುದು. 8ನೇ ತಿಂಗಳಲ್ಲಿ 2/8/2026 ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಕೇವಲ 55-56 ದಿನಗಳ ಮಾತ್ರ ಕಾಲಾವಕಾಶ ಇದೆ ಎಕ್ಸಾಮಿಗೆ. ನೀವೇನಾದ್ರೂ ಈ ಸಾರಿ ಸ್ಟೇಟ್ ಪೊಲೀಸ್ ನಲ್ಲಿ ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಬೇಡ ಸರ್, ನನಗೆ SSCGD ಏಜ್ ಕಂಪ್ಲೀಟ್ ಆಗಿದೆ, ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡ್ರಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. 8ನೇ ತಾರೀಕಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದ್ರ PDF ಏನಾದ್ರೂ ಬೇಕಾಗಿತ್ತಂದ್ರೆ ನಮ್ಮ ಪೇಜ್ ಅನ್ನ ಇನ್ನು ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನ್ ದಲ್ಲಿ PDF ಅಂತ ಕಮೆಂಟ್ ಅನ್ನ ಹಾಕ್ರಿ. ಪ್ರತಿಯೊಬ್ಬರಿಗೆ ಕೂಡ ನಾನು ಈ PDF ಅನ್ನ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಈ ಸರಿ ನೀವು ಕೂಡ ಕಾಕಿ ವರದಿಯನ್ನ ಹಾಕೊಳ್ಳೋದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 100% ಹಾಕೊಂಡೇ ಹಾಕೊಳ್ತೀರಿ. ನನ್ನ ಕಡೆಯಿಂದ ಇನ್ನೊಂದ್ಸರಿ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.